ಭಜತಾಂ ಕಲ್ಪವೃಕ್ಷಾಯ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ್ ಅವರು. ಅಪ್ಪಣ್ಣಾಚಾರ್ ಅವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅವರ ಹುಟ್ಟಿದಂತ ಊರು, ಸ್ಥಳ, ಜಾಗ ಇದು. ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ 13 ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಊರಲ್ಲಿದ್ದರು. ಅವರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಾನೆ ಎಲ್ಲರಿಗೂ. ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ 13 ವರ್ಷ 13 ಇಯರ್ಸ್ ರಾಯರು ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಘವೇಂದ್ರ ಸ್ವಾಮಿಗಳವರು ಜಪ ಮಾಡ್ತಿರುವಂತಹ, ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು. ಜಪದ ಕಟ್ಟಿ ರಾಯರು ಅಂತ ಕರೆಯೋದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಯರಿಗೆ ಪ್ರತಿನಿತ್ಯ ಅವರಿಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ, ಅವರ ಫೇವ್ರೆಟ್ ಪದಾರ್ಥ ಒಂದು ಕಡಲೆಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಪ್ರತಿ ವರ್ಷದಲ್ಲಿ ಗಣೇಶ ಚತುರ್ಥಿ, ಮೊನ್ನೆ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂದ್ರೆ ಇವೆಲ್ಲ ಮೋದಕ ಅಂತ ಕರಿತೀರಿ. ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ. ಇವಾಗೂ ನೀವು ನೋಡಬಹುದು 400 ಇಯರ್ಸ್ ಬ್ಯಾಕ್ ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ಒರಳ ಕಲ್ಲು, ರುಬ್ಬಗುಂಡು, ಗ್ರೈಂಡಿಂಗ್ ಸ್ಟೋನ್ ಇವಾಗೂ ಇದೆ. ಮೇಲ್ಗಡೆ ಬರ್ತದೆ. ನೀವೆಲ್ಲ ಮೆಟ್ಲಿಳಿದು ಬಂದ್ರಲ್ವಾ, ಅದು ಪಕ್ಕದಲ್ಲಿದೆ. ಹೋಗ್ತಾ ನೋಡ್ಕೊಂಡು ಹೋಗಿ. ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅಪ್ಪಣ್ಣಾಚಾರ್ ಅವರ ಬೃಂದಾವನ ಅಲ್ಲ ಇದು. ಅಪ್ಪಣ್ಣಾಚಾರ್ ಅವರ ಕಟ್ಟಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಅಂದ್ರೆ ಫಸ್ಟ್ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆ, ಒಂದೇ ಸ್ಟೋನ್ ಅಲ್ಲಿ ಬೃಂದಾವನ ಕಟ್ಟಿದ್ದು. ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಕಾಣಿಸ್ತದೆ. ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂದ ಹೋಗಿ ಅವರು ಸಜೀವವಾಗಿ ಬೃಂದಾವನ ಆಗ್ಬಿಡ್ತಾರೆ. ಮಂತ್ರಾಳದಲ್ಲಿ ಬಂದು ರಾಯರು ಜೀವಂತವಾಗಿ ಕೂತಿದ್ದು ಮಂತ್ರಾಳದಲ್ಲಿ ಮೂಲ ಬೃಂದಾವನ ಅಂತ ಕರಿಬೇಕು. ನೀವೆಲ್ಲ ಕೆಲವೊಂದು ಜನ ಗೊತ್ತಿಲ್ಲಾರ್ದನೆ ಜೀವ ಸಮಾಧಿ ಅಂತ ಏನೋ ಕರಿತೀರಿ. ಜೀವ ಸಮಾಧಿ ಅಂತ ಕರಿಬಾರ್ದು, ಮೂಲ ಬೃಂದಾವನ. ಅವರು ಟೋಟಲ್ 700 ವರ್ಷ ಕಾಲ ಜೀವಂತವಾಗಿರ್ತೀರ ಅಂತ ಹೇಳಿ ಬೃಂದಾವನ ಆಗಿತ್ತು. ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಯರ ಆರಾಧನೆ ಆಯ್ತು. ಎಷ್ಟನೇ ಆರಾಧನೆ? 354 ವರ್ಷ ಆಯ್ತು ಅವರ ಬೃಂದಾವನ ಪ್ರವೇಶ ಆಗಿ. ಮೊನ್ನೆ ಆಗಸ್ಟ್ ತಿಂಗಳಿಗೆ 354 ಇಯರ್ಸ್ ಆಯ್ತು. ಅವ್ರು ಇನ್ನ 347 ವರ್ಷ ಸಮಥಿಂಗ್ ಜೀವಂತವಾಗಿರ್ತಾರೆ. ಹೆಂಗೆ ಜೀವಂತವಾಗಿರ್ತಾರೆ ಅಂತಂದ್ರೆ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ರಾಘವೇಂದ್ರ ಸ್ವಾಮಿಗಳ ಅಂದ್ರೆ ನೀವೆಲ್ಲ ಪ್ರಹ್ಲಾದ ರಾಜರು ಗೊತ್ತಲ್ವಾ? ಹಿರಣ್ಯ ಕಶ್ಯಪ ಎಲ್ಲ ನೋಡಿರ್ತೀರಲ್ವಾ? ಪ್ರಹ್ಲಾದ ರಾಜರೇ ರಾಘವೇಂದ್ರ ಸ್ವಾಮಿಗಳವರು 3 ಜನ್ಮ ಅವರಿಗೆ. ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಹಂಗಾಗಿ ಯಾರು ಜೀವ ಸಮಾಧಿ ಅಂತ ಕರೆಯಬಾರದು. ಅವರು ಬೃಂದಾವನ ಪ್ರವೇಶ ಆಗಿದ್ದ ಉದ್ದೇಶ ಏನ್ ಗೊತ್ತಾ? ಯಾರು ಈ ಕಲಿಯುಗದಲ್ಲಿ ನನ್ನ ಕ್ಷೇತ್ರಕ್ಕೆ ನನ್ನ ಹತ್ರ ಬಂದು ಅವರ ಇಷ್ಟಾರ್ಥ, ಯಾರು ಕಷ್ಟ ಅಂತ ನನ್ನ ಹತ್ರ ಬರ್ತಾರೋ ಅವರಿಗೆ ನಾನು ಅನುಗ್ರಹ ಮಾಡ್ತೇನೆ ಲೋಕ ಕಲ್ಯಾಣಕ್ಕೋಸ್ಕರ ಅಂತ ಹೇಳಿ ಅವರು ಬೃಂದಾವನ ಆಗಿದ್ದು. ಆ ಮೂಲ ಬೃಂದಾವನ ಆದ ಮೇಲೆ ರಾಘವೇಂದ್ರ ಸ್ವಾಮಿಗಳವರೇ ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ ಅವರಿಗೆ ಹೇಳಿ, ನೀನು ಒಂದೇ ಶಿಲೆಯಲ್ಲಿ ಬೃಂದಾವನ ಕಟ್ಟು, ನೀನು ಬರಬೇಡ ನನಗೋಸ್ಕರ ಈ ವಯಸ್ಸಲ್ಲಿ, ನಾನೇ ಬಂದು ನಿಂಗೆ ದರ್ಶನ ಕೊಡ್ತೀನಿ ಅಂದಾಗ ಅವರು ಒಂದೇ ಶಿಲೆಯಲ್ಲಿ ಬೃಂದಾವನ ಸ್ಥಾಪನೆ ಮಾಡ್ತಾರೆ. ರಾಯರ ಜ್ಯೋತಿ ರೂಪದಿಂದ ಅವರ ಶಿಷ್ಯರಿಗೆ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಮಂತ್ರಾಲಯದಲ್ಲಿ ಆದ್ಮೇಲೆ ಇದೇ ಕ್ಷೇತ್ರದಲ್ಲಿ ಏಕಶಿಲಾ ಬೃಂದಾವನ ಆಗಿದಂತಹ ಸ್ಥಳ. ನೀವು ಬಂದಿದಂತಹ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ಇದು ತುಂಬಾ ಜಾಗೃತವಾದ ಕ್ಷೇತ್ರ. ಇವಾಗೂ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ್ ಅವರ ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಅಜ್ಜಿಗಳ ಬಿದ್ದಿರ್ತವೆ, ಕಾಲಜ್ಜಿಗಳು. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ ಅವರ 6th ಜನರೇಷನ್ ಅಂತ ಕರಿತೇವೆ. 6th ಅಂದ್ರೆ 6ನೇ ಜನರೇಷನ್. ಈ ಮಠ ಎಲ್ಲ ನೋಡ್ಕೊಂಬೋದೆಲ್ಲ ನಾವೇ. ಗುಡಿ ಸ್ಟೋರಿ ಎಲ್ಲಾರು ಕಂಪ್ಲೀಟ್ ಆಗಿ ಕೇಳಬೇಕು, ಅರ್ಧಂಬರ್ಧ ಹೋಗ್ಬಾರ್ದು. ನಿಮ್ಗೋಸ್ಕರ ಹೇಳ್ತಾ ಇರೋದು. ಎಷ್ಟೋ ದೂರಿಂದ ಬಂದಿರ್ತಾರೆ. ಗುಡಿ ಸ್ಟೋರಿ ಕಂಪ್ಲೀಟ್ ಆದ್ಮೇಲೆ ಎಲ್ಲಾರಿಗೂ ನಿಮಗೆ ಅನುಗ್ರಹ, ರಾಯರ ಅನುಗ್ರಹ ನಿಮಗೆ ಸಿಗಬೇಕು ಅಂತ ರಾಯರ ಮೇಲೆ ಮಂತ್ರ ಮಾಡಿದ್ದು, ಮಂತ್ರ ಅಕ್ಷತೆ ಕೊಡ್ತಾರೆ ಎಲ್ಲರಿಗೂ. ಆ ಅಕ್ಷತೆ ತಗೊಂಡು ನಿಮ್ಮ ತಲೆ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಹಾಕಿದ್ರೆ ನಿಮಗೆ ರಾಯರ ಅನುಗ್ರಹ, ಆಶೀರ್ವಾದ, ಬ್ಲೆಸ್ಸಿಂಗ್ಸ್